ಸಂಪತ್ತಿಗೆ ಸವಾಲ್ ಸಮ್ಮರ್ಗೂ ಆಗ್ತಾಯಿದ್ರು. ನಮ್ಮ ಅದೃಷ್ಟ ಏನು ಅಂದರೆ ಎತ್ತಿನ ಗಾಡಿಯಲ್ಲಿ ಹೋಗಿ ನೋಡಿದ್ದೀವಿ. ಅದೊಂದು ನಮ್ಮ ಭಾಗ್ಯ. ಅಣ್ಣವ್ರ ಸಿನಿಮಾ ನೋಡಿರೋದು. ದೇವರನ್ನು ನೋಡೋಕ್ಕಾಗಲ್ಲ, ನೀವು ಪೂಜಿಸಿ ಅಂತ ನಮಗೆ ಆ ಭಾಗ್ಯ ಕೊಟ್ಬಿಟ್ಟು ಹೋದ್ರು ಅಣ್ಣವರು. ಅಣ್ಣವರ ಹೆಸರು ಮುತ್ತುರಾಜ್ ಅಂತ ಫಸ್ಟ್ ಇದ್ದಿದ್ದು, ರಾಜ್ಕುಮಾರ್ ಆಯಿತು. ಹೆಸರಲ್ಲ ಅದು, ಮುತ್ತುರಾಜ್ ಅಂತ ಬರೇ ಹೆಸರಲ್ಲ ಅವ್ರದ್ದು, ರಾಜ್ಕುಮಾರ್ ಅನ್ನೋದು ಹೆಸರಲ್ಲ, ಜೀವನದ ಶೈಲಿ ಅವ್ರದ್ದು. ಅಣ್ಣವರ ಅಂತರಂಗ ಬೆಲ್ಲ ಅಭಿಮಾನಿಗಳು, ಅವರಲ್ಲಿ ಏನೇನು ಗುಣಗಳಿದೆಯೋ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದವರು. ಮತ್ತೆ ನಾನು ಹೇಗಿದ್ದೆ ಅನ್ನೋದಕ್ಕೆ ನಾನು ಟಿವಿ 9 ಒಂದು ಚಾನಲ್ನಲ್ಲಿ ಮಾತಾಡಿದ್ದೀನಿ. ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಕೈವಾರ್ತಾತ ಸ್ವಾಮಿಗಳು, ಹೀಗೆ ದೈವ ಮಾನವರು ಹುಟ್ಟಿದ ಈ ನಾಡಲ್ಲಿ ಅವರೂ ಸಹ ಈ ಥರ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಅಣ್ಣವರು ಒಬ್ಬರು ದೈವ ಮಾನವರಾಗಿ ಹುಟ್ಟಿದ್ದು ನಿಜ. ಅದು ಅವ್ರು ಹೇಳಿದ್ರು, ಅಣ್ಣ ಅದೇ ವಿಷ್ಣುವರ್ಧನ್ ಸಾರ್ದು ಪ್ರೋಗ್ರಾಮ್ ಬಂತು, ವಿಷ್ಣು ಸಾರ್ ಕಂಸಲ್ಲಿ ಬಂದಿದ್ರಂತೆ, ಅವರು ರಿಯಲ್ ಆಗೇ ಬಂದು ಅಣ್ಣವರು ಮಾತಾಡಿಸ್ತಾ ಇದ್ರಂತೆ ಅಂತ. ಆಗ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆವತ್ತು ಕನಸಲ್ಲಿ ಅಣ್ಣವರು ತಾನಾಗಿ ಹೆಂಗೆ ಬಂದ್ರಂದರೆ, ಒಂದು ಬಿಲ್ಡಿಂಗು, ಅದ್ರೊಳಗಡೆ ಸೆಂಟ್ರಲ್ ಮೆಟ್ಲು, ಅಣ್ಣವರು ಬಿಳಿ ಪಂಚೆ, ಒಂದು ಬಿಳಿ ಶರ್ಟ್ ಹಾಕ್ಕೊಂಡು ಕ್ಲೀನಾಗಿ ಇಳಿದು ಬಂದರು. ಸ್ಟೆಪ್ ಇಳಿದು ಬಂದರು. ನಾನೇನು ಮಾತಾಡೋಕ್ಕಾಗಲಿಲ್ಲ, ನೋಡಿಕೊಂಡೇ ಹಿಂಗೆ ಇದ್ದುಬಿಟ್ಟೆ. ಅಣ್ಣವ್ರಿಗೆ ಏಕೆ ಜಾತಕ ಐನೋರು ಏನು ಹೇಳಿದ್ರು, 20 ವರ್ಷದ ಮೇಲೆ ಹಿಂಗೆ ಇದಾಗುತ್ತೆ ಅಂತ. ನಮ್ಮ ಮಗನ ಜಾತಕದಲ್ಲೂ ಅದೇ ರೀತಿ ಬರುತ್ತೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವು ಅಣ್ಣವರ ದೊಡ್ಡ ಅಭಿಮಾನಿ ಮತ್ತು ರಾಜವಂಶದ ದೊಡ್ಡ ಅಭಿಮಾನಿ. ನೀವು ಅಭಿಮಾನಿ ಆಗಿದ್ದು ಹೇಗೆ, ಈ ಒಂದು ಅಭಿಮಾನ ಹುಟ್ಟಿದ್ದು ಹೇಗೆ, ಮತ್ತು ಅಭಿಮಾನಿ ಆಗಿದ್ದ ನಂತರ ಒಂದು ದೊಡ್ಡ ಸಂಘವನ್ನು ಕಟ್ತೀರಾ, ಆ ಸಂಘದಲ್ಲಿ ಒಳ್ಳೊಳ್ಳೆ ಕಾರ್ಯಗಳು, ಒಳ್ಳೆಯ ಕೆಲಸಗಳು ಮಾಡ್ತೀರಾ ಅಣ್ಣವ್ರ ಹೆಸರಲ್ಲಿ, ಅಣ್ಣವ್ರ ಮಕ್ಕಳ ಹೆಸರಲ್ಲಿ. ಹೇಗೆ ಶುರುವಾಯ್ತು ಅಭಿಮಾನ, ಸಂಘ ಹೇಗೆ ಕಟ್ಟಿದ್ರಿ ಅಂತ? ಸ್ವಾಮಿ ಶರಣಮಯ್ಯಪ್ಪ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರಥ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ. ಗುರುಗಳನ್ನ ನೆನೆಸ್ಕೊತ ಅಣ್ಣವ್ರ ಅಭಿಮಾನಿ ನಾವು. ಚಿಕ್ಕ ವಯಸ್ಸಿಂದಲೂ ಅಣ್ಣವ್ರ ಅಭಿಮಾನಿನೇ. ಅವ್ರ ಹಾಡುಗಳು ಕೇಳ್ತಾ ಬೆಳೀತಾ ಇದ್ದಂಥವ್ರು ನಾವು. ಆವಾಗ ಟಿವಿಗಳು ಏನೂ ಇರಲಿಲ್ಲ. ಆ ವಯಸ್ಸಿಂದನೂ ಹಾಡುಗಳು ಕೇಳ್ಕೊತ ನಾವು ಬೆಳೆದಿದ್ದು. ಮತ್ತು ನಾವು ಚಿಕ್ಕ ವಯಸ್ಸಲ್ಲಿ ಥಿಯೇಟ್ರಿಗೆ ಹೋಗಿ ನೋಡೋಂಥ ಇದಿರಲಿಲ್ಲ ನಾವು. ಅವಾಗ ಸಮ್ಮರ್ ಟೈಮಲ್ಲಿ ಥಿಯೇಟ್ರಿಗೆ ಪಿಕ್ಚರ್ ಆಗ್ತಾಯಿದ್ರು, ಸಂಪತ್ತಿಗೆ ಸವಾಲ್ ಸಮ್ಮರ್ಗೂ ಆಗ್ತಾಯಿದ್ರು. ನಮ್ಮ ಅದೃಷ್ಟ ಏನು ಅಂದರೆ ಎತ್ತಿನ ಗಾಡಿಯಲ್ಲಿ ಹೋಗಿ ನೋಡಿದ್ದೀವಿ. ಅದೊಂದು ನಮ್ಮ ಭಾಗ್ಯ. ಅಣ್ಣವ್ರ ಸಿನಿಮಾ ನೋಡಿರೋದು. ಹೀಗೆ ಆಗ್ತಾ ನಾವು ಬೆಂಗಳೂರಿಗೆ ಬಂದ್ವಿ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಣ್ಣವ್ರ ಅಭಿಮಾನಿ ನಾನು ನೋಡ್ಕೊಂಡು, ಅವ್ರನ್ನ ನೋಡಲೇ ಇಲ್ಲ ನಾನು. ಅಣ್ಣವ್ರನ್ನ ನಿಜ ಜೀವನದಲ್ಲಿ ನೋಡ್ಬೇಕು ಅಂದ್ಕೊಂಡಿದ್ರು ಸಹ ನೋಡೋಕ್ಕಾಗಲಿಲ್ಲ ನಾವು. ಆದ್ರೂ ಸಹ ಏನು ನಮಗಿತ್ತು, ಭಾಗ್ಯ ಇತ್ತು, ಹೋಗೋಕ್ಕೆ ಎಲ್ಲ ಇತ್ತು. ನಮ್ಮ ಗುರುಗಳಿದ್ರು, ರೆಡ್ಡಿ ಅಂತಿದ್ರು, ಎಲ್ಲರೂ ಅವ್ರು ಹೋಗಿ ಬರ್ತಾಯಿದ್ರು. ಏನೋ ಸಮಯ ಸಂದರ್ಭ ಗೊತ್ತಿಲ್ಲ, ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ಕಾರಣ ಏನಂದರೆ ಅವ್ರ ದೇವರನ್ನು ನೋಡೋಕ್ಕಾಗಲ್ಲ, ನೀವು ಪೂಜಿಸಿ ಅಂತ ನಮಗೆ ಆ ಭಾಗ್ಯ ಕೊಟ್ಬಿಟ್ಟು ಹೋದ್ರು ಅಣ್ಣವರು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದಾಗ ನಮಗೆ, ಈಗ ನೀವು ಹೇಳಿದ್ರಿ ಗುರುಗಳೇ, ಅಣ್ಣವ್ರ ಸಿನಿಮಾ ನೋಡ್ತಿದ್ವಿ ಅಂತ ಹೇಳಿದ್ರಿ. ಅಣ್ಣವರ ಸಿನಿಮಾನ ಎಲ್ಲರೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಖುಷಿಯಿಂದ ಆಚೆ ಬರ್ತಾರೆ. ನೀವು ಅಣ್ಣವ್ರನ್ನ ಅಭಿಮಾನಿ ಆಗಿ, ಅಂದರೆ ನೀವು ಭಕ್ತರ ಹೇಳಿದ್ರಿ, ದೇವ್ರ ಅಂತ ಹೇಳಿದ್ರಿ, ನೀವು ಭಕ್ತರಾಗಿದ್ದೀರಾ ಅಂದ್ರೆ ಅಣ್ಣವ್ರಿಗೆ ಯಾವ ಒಂದು ಗುಣಗಳಿಗೆ ನೀವು ಅವ್ರಿಗೆ ಭಕ್ತರಾದ್ರಿ ಅಂತ? ನೋಡಿ, ಅಣ್ಣವರ ಹೆಸರು ಮುತ್ತುರಾಜ್ ಅಂತ ಫಸ್ಟ್ ಇದ್ದಿದ್ದು, ರಾಜ್ಕುಮಾರ್ ಆಯಿತು. ಹೆಸರಲ್ಲ ಅದು, ಮುತ್ತುರಾಜ್ ಅಂತ ಬರೇ ಹೆಸರಲ್ಲ ಅವ್ರದ್ದು, ರಾಜ್ಕುಮಾರ್ ಅನ್ನೋದು ಹೆಸರಲ್ಲ, ಜೀವನದ ಶೈಲಿ ಅವ್ರದ್ದು. ಆ ಹೆಸರನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನ ನಡೆಸ್ಬೋದು. ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಅತ್ತಿಗೆಯಾಗಿ, ವಯಸ್ಕರಾಗಿ, ಯಾವುದೇ ರೀತಿಯಾಗಿ ಅಣ್ಣವರು ಎಲ್ಲ ಕೊಡುಗೆಗಳು ಸಿನಿಮಾಗಳ ಮುಖಾಂತರ ಅಲ್ಲ, ಅವರ ಜೀವನ ಶೈಲಿ ಮುಖಾಂತರ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ಏನು ಕೊಡಬೇಕು ಅದು ಎಲ್ಲವನ್ನೂ ಕೊಟ್ಟಿದ್ದಾರೆ. ಹೀಗೆ ನಡ್ಕೊಬೇಕು, ಹೀಗೆ ಇರಬೇಕು, ಇದೇ ಥರ ಇರಬೇಕು, ಜೀವನ ಅನ್ನೋದು ಇದೇ ಥರಪ್ಪ ಎಲ್ಲ ಇದ್ದುಕೊಂಡು ಸಹ ಅವರು ಬಡವರಾಗಿ ಬದುಕಿದ್ರು. ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಮೋಜು ಮಸ್ತಿ ಜೂಜು ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಜನಕ್ಕೋಸ್ಕರನೇ, ಜನಗಳಿಗೋಸ್ಕರನೇ ಮತ್ತು ಅಭಿಮಾನಿಗಳಿಗೋಸ್ಕರನೇ ಎಲ್ಲವನ್ನು ತ್ಯಜಿಸಿ ತಾನು ಒಬ್ಬ ಸನ್ಯಾಸಿ ಥರ ಬದುಕಿ ಬಾಳಿ ಜೀವನಕ್ಕೆ ಕೊಡುಗೆಗಳನ್ನು ಕೊಟ್ಟು, ಒಬ್ಬ ಮನುಷ್ಯ ಇದೇ ಥರ ಬದುಕಬೇಕಂತ ತೋರಿಸಿಕೊಟ್ಟು ಯೋಗಿಗಳಾದಂಥವ್ರು ಅವರು. ಸೊ ಇಂಥ ಒಳ್ಳೊಳ್ಳೆಯ ವಿಚಾರಗಳಿಗೆ ನೀವು ಅಭಿಮಾನಿ ಅಲ್ಲ, ಅಣ್ಣವ್ರಿಗೆ ನೀವು ಭಕ್ತರಾಗಿದ್ದೀರಿ ಅಂತ? ಹೌದು, ನಾವು ಅಣ್ಣವರ ಅಂತರಂಗ ಬೆಲ್ಲ ಅಭಿಮಾನಿಗಳು. ಅವರಲ್ಲಿ ಏನೇನು ಗುಣಗಳಿದೆಯೋ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದವರು. ಮತ್ತೆ ನಾನು ಹೇಗಿದ್ದೆ ಅನ್ನೋದಕ್ಕೆ
ನಾನು ಟಿ ವಿ ನೈನಲ್ಲಿ ಒಂದು ಚಾನಲ್ನಲ್ಲಿ ಮಾತಾಡಿದ್ದೀನಿ. ಹ್ಮ್ ಹೇಗಿದ್ದೆ ಅಂದರೆ ನಾನು ತುಂಬ ಕೋಪಿಷ್ಟ, ಮತ್ತು ನನಗೆ ಏನು ಒಂದು ಥರ ಹೊರಟು ಏನಂದ್ರೆ ಏನು ಅದನ್ನೆಲ್ಲ ನಮಗೆ ಗೊತ್ತಿರಲಿಲ್ಲ. ಒಂಥರ ಹಳ್ಳಿಯಿಂದ ಬದುಕು ಬಂದಿದ್ವಿ ನಾವು, ಏನಂದ್ರೆ ಏನು ಗೊತ್ತಿರಲಿಲ್ಲ. ಆದರೆ ಇವರ ಒಂದು ಸಿನಿಮಾಗಳನ್ನು ನೋಡ್ಕೊತ ನಾನು ಅವರ ಜೀವನ ಶೈಲಿ, ಅವರಿದ್ದಂಥ ರೀತಿ, ಇಷ್ಟು ಕೋಟಿಗಳಿಗೆ ಬದುಕಿದ್ರೂ ಸಹ ಅಣ್ಣವರು ಸಿಂಪಲ್ ಸಿಟಿ, ಯಾವುದೋ ಒಬ್ಬ ವಿಮಾನ ನಿಲ್ದಾಣದಲ್ಲಿ ವಾಚ್ಮ್ಯಾನ್ ಹೇಳಿದ್ರು ಅಂತ ಅವ್ರ ಜೀವನ ಶೈಲಿಯನ್ನೇ ಚೇಂಜ್ ಮಾಡ್ಕೊಂಡಂಥವ್ರು. ಅಂಥ ಒಂದು ವ್ಯಕ್ತಿ ಇದಾರ ಈ ಜೀವನದಲ್ಲಿ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಕೈವಾರತಾತ ಸ್ವಾಮಿಗಳು, ಹೀಗೆ ದೈವ ಮಾನವರು ಹುಟ್ಟಿದ ಈ ನಾಡಲ್ಲಿ ಅವರೂ ಸಹ ಈ ಥರ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಅಣ್ಣವರು ಒಬ್ಬರು ದೈವ ಮಾನವರಾಗಿ ಹುಟ್ಟಿದ್ದು ನಿಜ. ಅದು ಮುಂದೆ ಹೇಳ್ತಿದ್ದು ನಾನು, ಅದು ನಿಜ. ಅವರು ಅಣ್ಣವರು ದೇವರೇ. ಅದು ನನಗೂ ಅನುಭವ ಆಗಿದೆ. ಅದ್ರ ಬಗ್ಗೆ ನಾನು ಇವಾಗ ವಿವರಣೆ ಕೊಡ್ತೀನಿ ನಿಮಗೆ. ಹೇಗೆ ಅಂದರೆ, ನಾನು ನಮ್ಮ ಸಂತೋಷ್ ಸಾಗರ್ ಅಂತ ನನ್ನ ಫ್ರೆಂಡ್ಸ್ ಇದ್ದಾರೆ ಇಬ್ಬರು. ಅವರು ನಾವು ತುಂಬ ಕ್ಲೋಸು. ಒಂದ್ಸಲಿ ಏನಾಯಿತು ಅಂದರೆ, TV 9ನಲ್ಲಿ ಈಗೂ ಉಂಟೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆ ಕಾರ್ಯಕ್ರಮ ನೋಡ್ತಾ ಇದ್ವಿ ನಾವು. ಒಂದನೇ ಇದು ನೋಡಿದ್ವಿ, ಎರಡನೇದು ನೋಡಿದ್ವಿ, ಮೂರನೇದು ನೋಡಿದ್ವಿ. 4ನೇ ಒಂದು ಸಂಚಿಕೆ ನೋಡಬೇಕಾದ್ರೆ ನಮ್ಮ ಏರಿಯಾದಲ್ಲಿ TV 9 ಕಟ್ ಮಾಡಿಬಿಟ್ರು. ಏನೋ ಒಂದು ಸರ್ಕಾರದ ಒಂದು ಪ್ರಾಬ್ಲಮಿಂದ ಅದನ್ನು ಕಟ್ ಮಾಡಿಬಿಟ್ರು. ನಮಗೆ ಗೊತ್ತಾಗ್ಲಿಲ್ಲ, ಪ್ರಸಾರ ಆಗ್ತಿರ್ಲಿಲ್ಲ, ಪ್ರಸಾರ ಆಗಲಿಲ್ಲ. ಅದು ಬೇರೆ ಕಡೆ ಪ್ರಸಾರ ಆಗಿದೆ, ನಮ್ಮ ಏರಿಯಾ ಕಡೆ ಕಟ್ ಮಾಡಿದ್ರು, ಪ್ರಸಾರ ಆಗಲಿಲ್ಲ. ಆಗ ನನಗೆ ಭಾನುವಾರ ಈಗ ಉಂಟೆ ಬರ್ತಾ ಇದ್ದಿದ್ದು 5ನೇ ಸಂಚಿಕೆ, ಅದು 4ನೇ ಸಂಚಿಕೆ ನಾನು ನೋಡಲಿಲ್ಲ. ಆಗ ನನಗೆ ಸೋಮವಾರ ಮಂಗಳವಾರ ಸಿಕ್ಕಲಿಲ್ಲ ಅವರು. ಆಮೇಲೆ ಮತ್ತೆ ನಾನು ಫೋನ್ ಮಾಡಿದೆ ಸಾಗರ್ಗೆ. ಫೋನ್ ಮಾಡಿಬಿಟ್ಟು ಕೇಳಿದೆ ನಾನು, ಏನಾಯ್ತು ಸಾಗರ್, ಅದು 4ನೇ ಸಂಚಿಕೆ ಏನು ನಡೀತು ಅಂತ. ಅವ್ರು ಹೇಳಿದ್ರು, ಅಣ್ಣ ಅದೇ ವಿಷ್ಣುವರ್ಧನ್ ಸಾರ್ದು ಪ್ರೋಗ್ರಾಮ್ ಬಂತು, ವಿಷ್ಣು ಸಾರ್ ಕನಸಲ್ಲಿ ಬಂದಿದ್ರಂತೆ, ಅವರು ರಿಯಲ್ ಆಗೇ ಬಂದು ಅಣ್ಣವರು ಮಾತಾಡಿಸ್ತಾ ಇದ್ರಂತೆ ಅಂತ. ಆಗ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಏನಣ್ಣ, ನಾನು ಇಷ್ಟೊಂದು ಪೂಜೆ ಮಾಡ್ತಾ ಇದ್ದೀನಿ, ನನಗೆ ನೀವು ಕಾಣಿಸ್ಕೊಂಡ್ಲೇ ಇಲ್ವಲ್ಲ ಅಂದ್ಬಿಟ್ಟು ಕಣ್ಣಲ್ಲಿ ಹಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಆವತ್ತು ನೈಟು ನಾನು ನೆನೆಸ್ಕೊಂಡು ಮಲ್ಕೊಂಡೆ. ಆವತ್ತು ಕನಸಲ್ಲಿ ಅಣ್ಣವರು ತಾನಾಗಿ ಹೆಂಗೆ ಬಂದ್ರಂದರೆ, ಒಂದು ಬಿಲ್ಡಿಂಗು, ಅದ್ರೊಳಗಡೆ ಸೆಂಟ್ರಲ್ ಮೆಟ್ಲು, ಅಣ್ಣವರು ಬಿಳಿ ಪಂಚೆ, ಒಂದು ಬಿಳಿ ಶರ್ಟ್ ಹಾಕ್ಕೊಂಡು ಕ್ಲೀನಾಗಿ ಇಳಿದು ಬಂದರು. ಸ್ಟೆಪ್ ಇಳಿದು ಬಂದರು. ನಾನೇನು ಮಾತಾಡೋಕ್ಕಾಗಲಿಲ್ಲ, ನೋಡಿಕೊಂಡೆ ಹಿಂಗೆ ಇದ್ದುಬಿಟ್ಟೆ. ಅಣ್ಣವ್ರು ಬಂದು ಒಂದು ಹಿಂಗೆ ಟಚ್ ಮಾಡಿಬಿಟ್ಟು, ತುಂಬ ಕಿಲಾಡಿ ನೀನು ಅಂತ ಹೇಳ್ಬಿಟ್ಟು ಹೋದವ್ರು ಅಷ್ಟೇ. ಆಮೇಲೆ ಹಂಗೇ ನಾನು ಎಚ್ಚರಿಕೆ ಆಗ್ಬಿಡ್ತು. ಅದೇ ದಿನ ಸಾಗರ್ ಮತ್ತು ಸಂತೋಷ್ ಫೋನ್ ಮಾಡ್ತಾರೆ. ಅವತ್ತು ಗುರುವಾರ, ರಾಯರ ದಿನ, ಗುರುವಾರ ಫೋನ್ ಮಾಡ್ತಾರೆ, ಅಣ್ಣ ಇಲ್ಲಿ ಪುಣ್ಯಭೂಮಿಗೆ ಹೋಗಿ ಬರೋಣ ಬನ್ನಿ ಅಂತಾರೆ. ಆಗ ಪುಣ್ಯಭೂಮಿಗೆ ಹೋಗ್ತೀವಿ. ಅದೇ ಸಂದರ್ಭದಲ್ಲಿ TV 9 ಅವರು ಅಲ್ಲಿರ್ತಾರೆ. ನನ್ನ ಜೀವನದ ಎಲ್ಲ ಕಥೆಗಳಲ್ಲಿ ಹೇಳಿರ್ತೀನಿ ನಾನು ಈ ರೀತಿ ಇದ್ದೆ, ಹಾಳಾಗ್ಬಿಟ್ಟೆ ನಾನು, ಈ ಥರ ಅವರು ಅಣ್ಣವರಿಂದ ಇದು ಮಾಡಿದೆ. ಮತ್ತು ನಮಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ನಮಗೆ ಗಂಡು ಮಗು ಬೇಕು. ಎಲ್ಲ ದೇವರುಗಳನ್ನು ಹರಕೆ ಮಾಡ್ಕೊತೀವಿ. ಹರಕೆ ಮಾಡ್ಕೊಂಡಿದ್ದು ಅಣ್ಣವರಂತಲ್ಲ, ಅಣ್ಣವ್ರ ಥರ ಒಂದು ಗುಣಗಳಿರೋ ಅಂಥದ್ದು, ಅಣ್ಣವರಿರೋ ಜಾತಕ ಇರೋವಂಥವ್ರು ಮಗ ಹುಟ್ಟಬೇಕು ಅಂತ ನಾನು ಕೇಳ್ಕೊಳೋದು ನಿಜ. ಅಣ್ಣವರ ಪುಣ್ಯಭೂಮಿಗೆ ಹೋದಾಗೆಲ್ಲ ಅದನ್ನೇ ಕೇಳ್ಕೊತಾ ಇದೆ. ಅಂದರೆ ನೀವು ಇವು ಹರಕೆ ಅಣ್ಣವ್ರ ಹತ್ರ ಇಟ್ಟಿದ್ರಿ ಅಂದರೆ ಈ ಬೇಡಿಕೆನ? ಅಡಿಕೆ ದೇವ್ರ ಹತ್ರನೂ ಇಟ್ಟಿದ್ದೆ. ಅಣ್ಣವ್ರ ಗುಣಗಳು ಬರಬೇಕಂತ ಅಣ್ಣವರಲ್ಲಿ ಇದು ಮಾಡ್ಕೊಂಡಿದ್ದೆ ನಾನು. ಓಕೆ. ಇದು ಒಂದು ಇದರಲ್ಲಿ ದೇವರುಗಳು ಆಶೀರ್ವಾದದಿಂದ, ಕುಕ್ಕೆ ಸುಬ್ರಹ್ಮಣ್ಯಗಳ ಆಶೀರ್ವಾದದಿಂದ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದದಿಂದ, ಎಲ್ಲ ದೇವರುಗಳ ಆಶೀರ್ವಾದದಿಂದ ಆ ಒಂದು ಗಂಡು ಮಗು ಜನನ ಆಗುತ್ತೆ. ನಮಗೆ 4ನೇ ಮಗು ಸಂತಾನ ಆಗುತ್ತೆ. ಆ ಸಂತಾನ ಹೇಗಿದೆ ಅಂದರೆ ಅಣ್ಣವರ ಜಾತಕದ ಥರನೇ ಬರುತ್ತೆ ನಮಗೆ. ಅಣ್ಣವ್ರಿಗೆ ಜಾತಕ ಐನೋರು ಏನು ಹೇಳಿದ್ರು 20 ವರ್ಷದ ಮೇಲೆ ಹಿಂಗೆ ಇದಾಗುತ್ತೆ ಅಂತ, ನಮ್ಮ ಮಗನ ಜಾತಕದಲ್ಲೂ ಅದೇ ರೀತಿ ಬರುತ್ತೆ. ಆ ರೀತಿ ನಾನು ಅಣ್ಣವರ ಒಂದು ಅಭಿಮಾನಿಯಾಗಿ, ಅವರ ಕಟ್ಟ ಅಭಿಮಾನಿಯಾಗಿ ನಾನು ಬೆಳೆದು ಬಂದಿದ್ದೀನಿ.